ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೋಕ್ಸೋ ಪ್ರಕರಣದಲ್ಲಿ ಇದೀಗ ಮುರುಘಾಶ್ರೀ ಅವರು ನಿರ್ದೋಷಿ ಎನ್ನಲಾಗಿದೆ. ಕೇಸನ್ನ ಖುಲಾಸೆಗೊಳಿಸಿ ಆದೇಶವನ್ನ ನೀಡಲಾಗಿದೆ ಕೋರ್ಟಿಂದ. ಚಿತ್ರದುರ್ಗದ 2ನೇ ಸತ್ರ ನ್ಯಾಯಾಲಯದಿಂದ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಖುಲಾಸೆಯನ್ನಗೊಳಿಸಿ ಆದೇಶವನ್ನ ನೀಡಲಾಗಿದೆ ಚಿತ್ರದುರ್ಗದ ಕೋರ್ಟ್ನಿಂದ. ಪ್ರಕರಣದ ಎಲ್ಲ ಆರೋಪಿಗಳಿಗೂ ಕೂಡ ಖುಲಾಸೆಯನ್ನ ನೀಡಲಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ಅವರು ಇದೀಗ ನಿರ್ದೋಷಿ ಎನ್ನಲಾಗಿದೆ. ಕೇಸನ್ನ ಖುಲಾಸೆಗೊಳಿಸಿ ಆದೇಶವನ್ನ ನೀಡಲಾಗಿದೆ ಕೋರ್ಟಿಂದ. ಪ್ರಕರಣದ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿದೆ. ಚಿತ್ರದುರ್ಗದ 2ನೇ ಸತ್ರ ನ್ಯಾಯಾಲಯದಿಂದ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಖುಲಾಸೆಗೊಳಿಸಿ ಆದೇಶವನ್ನ ನೀಡಿದ ಚಿತ್ರದುರ್ಗದ ಕೋರ್ಟ್ ಪ್ರಕರಣದ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿದೆ. ಮುರುಘಾಶ್ರೀ, ರಶ್ಮಿ, ಪರಮಶಿವಯ್ಯ ಅವರ ವಿರುದ್ಧ ಕೇಸ್ ಏನಿತ್ತು ಆ ಕೇಸನ್ನ ಇದೀಗ ಖುಲಾಸೆಗೊಳಿಸಲಾಗಿದೆ. ಸಂತ್ರಸ್ತೆಯರ ದೂರಿನಂತೆ ದಾಖಲಾಗಿದ್ದಂತಹ ಕೇಸ್ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಖುಲಾಸೆಯನ್ನಗೊಳಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಸತ್ಯಕ್ಕೆ ಸಂದಂತಹ ಜಯ ಎಂದು ಮುರುಘಾಶ್ರೀಗಳು ಅವರು ಕೂಡ ಹೇಳಿದ್ದಾರೆ. ಅಂದ್ರೆ 2022ರ ಆಗಸ್ಟ್ 26ರಂದು ಮೈಸೂರಿನ ನಜರಾಬಾದ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ದೂರು ದಾಖಲಾಗಿತ್ತು. ಪೋಕ್ಸೋ ಕೇಸ್. 2 ಹಾಸ್ಟೆಲ್ ವಿದ್ಯಾರ್ಥಿಗಳು ಸೇರಿದಂತೆ 5 ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಮುರುಘಾಶ್ರೀ ಅವರು ಎನ್ನುವ ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಆಗಸ್ಟ್ 27ರಂದು ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಈ ಕೇಸ್ ಏನಿತ್ತು ಅದು ಶಿಫ್ಟ್ ಆಗಿತ್ತು. ಅದಾದ ಬಳಿಕ ಸೆಪ್ಟೆಂಬರ್ 1ರಂದು ಹಾಸ್ಟೆಲ್ ವಾರ್ಡನ್ ರಶ್ಮಿ ಏನಿದ್ದಾರೆ ಅವರು ಮತ್ತೆ ಮುರುಘಾಶ್ರೀ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸಲಾಗಿತ್ತು. ಅದಾದ ಬಳಿಕ 2022ರಲ್ಲಿ ಮತ್ತೊಂದು ಕೇಸ್ ದಾಖಲಾಯಿತು. 2022 ಅಕ್ಟೋಬರ್ 13ರಂದು ಅಲ್ಲಿ ಏನು ಅಡಿಗೆ ಮಾಡ್ತಾ ಇದ್ರು ಅಡಿಗೆ ಸಹಾಯಕಿ ಅವರು ಕೂಡ ಈಗಾಗಲೇ ಒಂದು ಕೇಸನ್ನು ದಾಖಲಿಸಿದ್ರು. ನಮ್ಮ 2 ಹೆಣ್ಣು ಮಕ್ಕಳಿಗೆ ಅವರು ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಕೇಸ್ ದಾಖಲಿಸಿದ್ರು. ವಿಚಾರಣೆ ಕೂಡ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಮಾತನಾಡಿದ್ದಾರೆ. ಬನ್ನಿ ಕೇಳ್ಕೊಂಬರೋಣ. ಜಿಲ್ಲಾ ಸತ್ರ ನ್ಯಾಯಾಲಯ ಈಗ ತೀರ್ಪು ನೀಡಿದೆ. ಮುರುಘಾಶರಣರಿಗೆ ಮೊಬೈಲ್ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ. ದೋಷ ಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ನಮ್ಮ ಮುಂದೆ ಹಂಚಿಕೊಳ್ತಾ ಇರುವಂತಹ ವಿಚಾರ. ಈ ಪ್ರಕರಣದಿಂದ ಮುರುಘಾಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನ ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂತ ನಮ್ಮ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನ ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನ ನಾವು ನೆನೀತೇವೆ. 2022ರ ಅಕ್ಟೋಬರ್ 13ರಂದು ಕೂಡ ಇನ್ನೊಂದು ಕೇಸ್ ದಾಖಲಾಗಿತ್ತು. ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಮಹಿಳೆ ಅವರು ಕೂಡ ಕೇಸ್ ದಾಖಲು ಮಾಡಿದ್ರು. ಏನಂತ ಕೇಸ್ ದಾಖಲು ಮಾಡಿದ್ರು? ತಮ್ಮ 2 ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಎನ್ನುವ ಆರೋಪವನ್ನ ಮಾಡಿ ಈಗಾಗಲೇ ಕೇಸನ್ನ ದಾಖಲು ಮಾಡಲಾಗಿದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಮಂದಿಯನ್ನ ಸೆರೆ ಹಿಡಿಯಲಾಗಿತ್ತು. ಅಂದ್ರೆ 7 ಜನನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. 694 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈಗಾಗಲೇ ಪೊಲೀಸರು ರೆಡಿ ಮಾಡ್ಕೊಂಡಿದ್ರು. ಅದಾದ ಬಳಿಕ 2023ರಲ್ಲಿ ಮತ್ತೊಂದು ಪೋಕ್ಸೋ ಕೇಸ್ ದಾಖಲಾಗಿತ್ತು ಸ್ವಾಮೀಜಿ ವಿರುದ್ಧ. 761 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಲಾಗಿತ್ತು. ಅದಾದ ಬಳಿಕ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯಿತು. ಅಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳ ಕೊರತೆಯಿಂದ ಮುರುಘಾಶ್ರೀ ಅವರಿಗೆ ಒಂದು ಜಾಮೀನು ಕೂಡ ಸಿಕ್ತು. ಅದನ್ನ ಪ್ರಶ್ನಿಸಿ ಆ ಮಹಿಳೆ ಇದೀಗ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಅಂದ್ರೆ ಮುರುಘಾಶ್ರೀ ಅವರಿಗೆ ಏನು ಜಾಮೀನನ್ನ ಕೊಡಲಾಗಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇವತ್ತು ಅರ್ಜಿ ವಿಚಾರಣೆ ನಡೆದಿದೆ. ಸತತ 3 ವರ್ಷಗಳಿಂದಲೂ ಕೂಡ ಅರ್ಜಿ ವಿಚಾರಣೆ ನಡೆದು ಮುಂದೂಡ್ತಾನೆ ಬರ್ತಾ ಇದ್ರು. ಇವತ್ತು ಫೈನಲ್ ಆಗಿ ಅವರಿಗೆ ಬೇಲ್ ಸಿಕ್ಕಿದೆ. ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಯಾಕೆ ಅಂದ್ರೆ ಕೋರ್ಟ್ ನಲ್ಲಿ ಏನು ಷರತ್ತುಬದ್ಧ ಜಾಮೀನನ್ನ ನೀಡಿದ್ರು ಅದನ್ನ ಪ್ರಶ್ನಿಸಿ ಮಹಿಳೆ ಅಂದ್ರೆ ಏನು ಅಡಿಗೆ ಸಹಾಯಕಿ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಆ ಬೇಲ್ ಏನ್ ಕೊಟ್ಟಿದ್ದೀರಾ ಅದನ್ನ ಆದಷ್ಟು ಬೇಗ ರದ್ದು ಮಾಡಬೇಕು. ಯಾಕೆ ಅಂತ ಅಂದ್ರೆ ಇದು ಮಕ್ಕಳ ಮೇಲೆ ಆಗಿರುವಂತಹ ದೌರ್ಜನ್ಯ, ಹಾಗಾಗಿ ರದ್ದು ಮಾಡಲೇಬೇಕು, ಅವರಿಗೆ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಹೇಳಿ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ಇವತ್ತು ಆಗಿ
ಅವರಿಗೆ ಸ್ವಾಮೀಜಿಗೆ ಇದೀಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣವು 3 ವರ್ಷಗಳ ವಿಚಾರಣೆಯ ನಂತರ ಈಗಾಗಲೇ ಅಂತಿಮ ಹಂತವನ್ನು ತಲುಪಿತ್ತು. ಚಿತ್ರದುರ್ಗದ 2ನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯ ಇವತ್ತು ತೀರ್ಪನ್ನು ಪ್ರಕಟಿಸಿದೆ. ಮುರುಘಾಶ್ರೀ ಅವರ ಬೆಂಬಲಿಗರು ಹಾಗೂ ಮಠದ ಭಕ್ತರಲ್ಲಿ ಕೆಲವೊಂದಷ್ಟು ಗೊಂದಲ, ಕುತೂಹಲ ಉಂಟಾಗಿತ್ತು. ಅಂದರೆ ಏನಾಗಬಹುದು ಇವತ್ತು ಪ್ರಕರಣ ಅನ್ನೋ ಗೊಂದಲ ಉಂಟಾಗಿತ್ತು. ಈಗಾಗಲೇ ಮುರುಘಾಶ್ರೀ ಅವರಿಗೆ ಒಂದು ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಅಂದರೆ ಪ್ರಕರಣದ ಪ್ರಾಥಮಿಕ ದೂರ ಏನಿದೆ, ಅಂದರೆ ಫಸ್ಟ್ ದೂರ ಯಾವಾಗ ಸಲ್ಲಿಸಿದ್ರು ಅಂತ ಅಂದ್ರೆ 2022ರ ಆಗಸ್ಟ್ 26ರಂದು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಮುರುಘಾ ಮಠದ ಹಾಸ್ಟೆಲ್ನಲ್ಲಿ ಓರ್ವರಿಬ್ರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಮುರುಘಾಶ್ರೀ ಸೇರಿದಂತೆ 5 ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಶ್ಮಿ ಏನಿದ್ರು ಹಾಸ್ಟೆಲ್ನ ವಾರ್ಡರ್, ಅವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಇದೀಗ 3 ಒಂದು ಬಿಗ್ ರಿಲೀಫ್ ಸಿಕ್ಕಿದೆ.